ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಮ್ಮ ಭಾರತೀಯ ಸಂಸ್ಕೃತಿ ಜೀವಂತವಾಗಿದೆ, ನಾವು ಜೀವಂತವಾಗಿದ್ದೀವಿ, ಸತ್ತಿಲ್ಲ ನಾವು. ಹಾಗಾಗಿ ಗುರುಗಳು ಹೇಳಿದ ಪ್ರಕಾರ ನಾವೆಲ್ಲ ಇದರ ಕಲೆನ ಪ್ರೋತ್ಸಾಹಿಸಬೇಕು. ತಂದೆ ತಾಯಿಗಳಿಗೆ ಒಂದು ದೊಡ್ಡ ಸಲ್ಯೂಟ್ ನೀವು. ಅದೇ ರೀತಿ ಗುರುಗಳ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಮೆಸ್ಮರೈಸಿಂಗ್. ಐ ಥಿಂಕ್ ನಾನು ಪ್ರತಿ ಕ್ಷಣವೂ ಆನಂದಿಸಿದ್ದೀನಿ, ಅನುಭವಿಸಿದ್ದೀನಿ. ಇವತ್ತಿನ ವರ್ಷದಲ್ಲಿ ಆ ಮಗು ಅಷ್ಟು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಒಂದೊಂದು ದೃಶ್ಯ ಕಾವ್ಯ ಅದು ಮಾಡಿದ್ದು ನನಗೆ ಅನಿಸ್ತಾ ಇತ್ತು. ನಿಜವಾಗ್ಲೂ ಹೇಳ್ತೀನಿ, ಅದು ಪ್ರತಿ ಸಲ ಸ್ಟೇಜ್ನಲ್ಲಿ ಬಂದಾಗ ವೈಭವ್ ಸೂರ್ಯವಂಶಿ ನೆನಪಾಗ್ತಿದ್ದ. ಸಿಕ್ಸರ್ ಹೊಡಿತಾ ನೋಡಿ, ಇದು ಯಾವ ಸಿಕ್ಸರ್ ಹೊಡೆಯಕ್ಕೆ ಬರ್ತಾ ಇದ್ದಪ್ಪ, ಈಗ ನೆಕ್ಸ್ಟ್ ಅನಿಸ್ತಾ ಇತ್ತು. ಸಿಕ್ಸರೇ ಹೊಡಿತಾ ಇತ್ತು ಮಗು, ಅಷ್ಟು ಚೆನ್ನಾಗಿತ್ತು. ಈ ಥರ ಒಂದು ಅದ್ಭುತವಾದ ಒಂದು ಪ್ರತಿಭೆಗೆ ಈ ಒಂದು ತಂದೆ ತಾಯಿಗಳಿಗೆ, ಆ ಪ್ರತಿಭೆಗೆ ಮತ್ತೆ ಗುರುಗಳು ಪೋಷಿಸೋ ರೀತಿಗೆ ನಾವು ಸರಿಯಾಗಿ ಕೂತ್ಕೊಂಡ್ರೆ ಸಾಕಾಗಲ್ಲ. ದಯವಿಟ್ಟು ಎದ್ದು ನೀವು ಚಪ್ಪಾಡಬೇಡಿ, ಎಲ್ಲರೂ ಎದ್ದು ನೀವು ಚಪ್ಪಾಡಿ. ಅದಕ್ಕೋಸ್ಕರ ನಾವು ಅಭಿಮಾನ ಸಿಗ್ತದೆ, ಅದಕ್ಕೂ ಗೌರವ ಸಿಗ್ತದೆ. ನಮಗೆ ನಮಗೆ ಕರೆದು ಇದೊಂದು ಅವಕಾಶ ಮಾಡಿಕೊಟ್ಟಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಸುಂದರ ನೃತ್ಯ ಪ್ರದರ್ಶನಕ್ಕೆ ಸಂಗೀತ ಕಲಾ ರಸಿಕರು ಚಪ್ಪಾಳೆ ತಟ್ಟುವುದರ ಮೂಲಕ ತಲೆಬಾಗಿ ಎದ್ದು ನಿಂತು ಗೌರವಿಸಿ ತನ್ನ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದರು. ಅಫ್ಕೋರ್ಸ್ ಈ ಒಂದು ದೃಶ್ಯ ಕಂಡು ಬಂದಿದ್ದು ನಗರದ ಜೆಸಿ ರಸ್ತೆಯಲ್ಲಿರುವ ಎಡಿಎ ರಂಗಮಂದಿರದಲ್ಲಿ. ಗೌರವಾನ್ವಿತ ಶ್ರೀಮತಿ ತೇಜಸ್ವಿ ಪ್ರವೀಣ್ ಉಡುಪರವರ ಪುತ್ರಿ ಹಾಗೂ ಕರ್ನಾಟಕ ಕಲಾ ಶ್ರೀ ಗುರು ಮಂಜುಳಾ ಪರಮೇಶ್ವರ್ ಶಿಷ್ಯೆ ಕುಮಾರಿ ಪ್ರಣತಿ ಉಡುಪರವರ ರಂಗ ಪ್ರವೇಶ ನಾಡಿನ ಗಣ್ಯರ ಮತ್ತು ನೃತ್ಯ ಪ್ರಿಯರ ಸಮ್ಮುಖದಲ್ಲಿ ಅಮೋಘವಾಗಿ ಮೂಡಿಬಂದು ಸಂಗೀತ ರಸಿಕರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಇದು 2 ತಲೆಮಾರುಗಳಿಂದ ಮುಂದುವರೆದ ಅಪರೂಪದ ಗುರು ಶಿಷ್ಯ ಪರಂಪರೆ. ತಮ್ಮ 5ನೇ ವಯಸ್ಸಿನಿಂದಲೇ ನೃತ್ಯವನ್ನು ಕಲಿಯುತ್ತಿದ್ದು
ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ನಡೆಸುವ ಭರತನಾಟ್ಯ ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪ್ರಣತಿ ಮುಗಿಸಿದ್ದು ಪ್ರಸ್ತುತ ಪ್ರೀ ವಿದ್ವತ್ ಅಭ್ಯಾಸದಲ್ಲಿದ್ದಾರೆ. ಸಪ್ತಸ್ವರ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ನ ಪ್ರಮುಖ ನೃತ್ಯ ರೂಪಕಗಳಾದ ಕನಕ ಕಾವ್ಯ ವೈಭವ, ಧೂಮ ಪ್ರಿಯ ವಿನಾಯಕ, ಅಷ್ಟಲಕ್ಷ್ಮಿ ವೈಭವ, ನೃತ್ಯ ಸಂಭ್ರಮ, ದಶಾವತಾರ ಹೀಗೆ ಅನೇಕ ನೃತ್ಯ ರೂಪಕಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇದಲ್ಲದೆ ಹಾಗೂ ನಮ್ಮ ಸಮಸ್ತ ಉಡುಪ ಕುಟುಂಬ, ಪಟ್ಟಾಭಿ ಕುಟುಂಬ ಪರವಾಗಿ ಪ್ರಣತಿಯ ಭರತನಾಟ್ಯ ರಂಗಪ್ರವೇಶ ನೃತ್ಯಾರ್ಪಣವನ್ನು ಇಷ್ಟು ವಿಶೇಷವಾಗಿ ಪ್ರತಿಯೊಬ್ಬರು ತಮ್ಮ ಪ್ರತಿಯೊಬ್ಬರಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಮೊದಲನೆಯಾಗಿ ಪ್ರಣತಿಯ ಪೂಜ್ಯ ಗುರುಗಳಾದ ಕರ್ನಾಟಕ ಕಲಾಶ್ರೀ ಗುರು ಮಂಜುಳಾ ಪರಮೇಶ್ವರ್ ಅವರಿಗೆ ನಮ್ಮ ಅನಂತ ನಮನಗಳು. ಗುರುಗಳೇ, ಪ್ರಣತಿಯನ್ನು ಕೇವಲ ಒಬ್ಬ ನೃತ್ಯ ಕಲಾವಿದೆಯಾಗಿ ರೂಪಿಸದೆ ಶಿಸ್ತು, ತಾಳ್ಮೆ, ವಿನಯ, ಆತ್ಮವಿಶ್ವಾಸ ಮತ್ತು ಕಲೆಯ ಮೇಲಿನ ಭಕ್ತಿಯನ್ನು ಬೆಳೆಸಿದ್ದೀರಿ. ಇದನ್ನು ನಾವು ವೇದಿಕೆಯಲ್ಲಿ ಕಂಡ ಪ್ರಣತಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಭಾವನದಲ್ಲೂ ಅವಳ ಪರಿಶ್ರಮದ ಜೊತೆ ನಿಮ್ಮ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಮತ್ತು 11 ವರ್ಷಗಳ ತಪಸ್ಸು ಕಾಣಿಸುತ್ತಿದೆ. ನಿಮಗೆ ನಮ್ಮ ಕುಟುಂಬದ ಸದಾ ಚಿರಋಣಿಯಾಗಿರುತ್ತದೆ. ಹಾಗೂ ಅವರ ಮಕ್ಕಳಾದ ಮಾಲಿನಿ, ಶಾಲಿನಿ ಅವರ ಮಾರ್ಗದರ್ಶನ ಪ್ರಣತಿಗೆ ತುಂಬ that she's such a loyal employee, and I keep telling her, what is this, why are you working for us, you should nurture your talent, ನಿಮ್ಮ ಕಲೆನ ಬೆಳೆಸಿ ಅಂತ ನಾ ಪ್ರತಿ ಸರಿ ನನ್ನ ಹತ್ರ ಇದ್ದಾಗ, it is not necessary to be an HR with us, you should definitely continue your dance. And I keep telling her, and I want to motivate her to do something, but she is so fond of us and she is such an asset to the place what we have, and she is a lovely person, and I bless the couple and the family. And I'm very happy to say that, madam, it was wonderful and your program is very nice, and I'm very happy and blessed to see this, and we will cherish this for a long time. And when Pranati was born, I remember how Tejaswini Udupa was so much for a girl child. When she had put one condition, I'm not going to see the child if it is a male child. She had just given me such a threat, and when she was born, and the joy was so much, and I still remember that day. It was my child's birthday too, and my second daughter was also born on 23rd June, and they both shared the same birthday, but it was all after 10 years. So I wish Pranati all the very ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.